ನಮಸ್ಕಾರ, ಟಿ ನ್ಯೂಸ್ ಬಿಜಾಪುರಕ್ಕೆ ಸ್ವಾಗತ. ನಾನು ನಿಮ್ಮ ಭಾರತಿ ಕುಲಕರ್ಣಿ. ವಿಜಯಪುರ ಜಿಲ್ಲೆಯ ಸಮಸ್ತ ಅಂಗವಿಕಲರು ವಿಜಯಪುರ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಸಮುದಾಯ ಭವನ ಕಟ್ಟಿಕೊಡಲು ಎಷ್ಟೋ ಮನವಿಗಳನ್ನು ಸಲ್ಲಿಸಿದರೂ ಸರ್ಕಾರವು ಗಮನ ಹರಿಸುತ್ತಿಲ್ಲ. ಈಗ ತಾವು ಅಂಗವಿಕಲರ ಕಾಳಜಿಯನ್ನ ಹೊಂದಿದ್ದು ಮತ್ತು ಸಮಸ್ತ ಅಂಗವಿಕಲರ ಕಷ್ಟ ಸಂಕಟ ನೋವು ಅರಿತು ಅವರಿಗೆ ಸ್ಪಂದಿಸುವ ಹೃದಯವಂತರಾಗಿದ್ದು ತಮ್ಮ ಅವಧಿಯಲ್ಲಿ ಅಂಗವಿಕಲರಿಗೆ ಸಮುದಾಯ ಭವನ ಕಟ್ಟಿಕೊಡುವಂತೆ ವಿನಂತಿಸಿದರು. ಸಮುದಾಯ ಭವನವಿಲ್ಲದ ಕಾರಣ ಅಂಗವಿಕಲರು ಬೇರೆ ಭವನಗಳಿಗೆ ದುಬಾರಿ ವೆಚ್ಚ ಭರಿಸುವಂತಾಗಿದೆ. ಅಂಗವಿಕಲರು ಆರ್ಥಿಕವಾಗಿ ತುಂಬಾ ಹಿಂದುಳಿದಿರುತ್ತಾರೆ. ಬೇರೆ ಭವನಗಳಲ್ಲಿ ಅಂಗವಿಕಲರ ಕಾರ್ಯಕ್ರಮಗಳನ್ನು ನಡೆಸಬೇಕಾದರೆ ಸರಿಯಾದ ವ್ಯವಸ್ಥೆ ಇರುವುದಿಲ್ಲ. ಮುಖ್ಯವಾಗಿ ಹೇಳಬೇಕಾದರೆ ಅಂಗವಿಕಲರನ್ನು ಕೀಳಾಗಿ ಕಾಣುತ್ತಾರೆ ಹಾಗೂ ತಾತ್ಸಾರ ಮನೋಭಾವನೆ ತೋರಿಸುತ್ತಾರೆ. ಆದ್ದರಿಂದ ಅಂಗವಿಕಲರ ಸಮುದಾಯ ಭವನ ಕಟ್ಟಿಕೊಟ್ಟರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ದೊರಕಿದಂತಾಗುತ್ತದೆ. ಇದನ್ನು ಸರ್ಕಾರ ಬೇಗನೆ ಕಾರ್ಯರೂಪಕ್ಕೆ ತಂದು ಅಂಗವಿಕಲರ ಕಷ್ಟ ಕಳೆಯಲಿ ಎಂಬುದೇ ನಮ್ಮ ಆಶಯ. ಅಂದ್ರೆ ಇಲ್ಲಿವರೆಗೂ ನಮ್ಮ 5% ಅನುದಾನ ಏನು ಎಲ್ಲ ಇಲಾಖೆಗಳು ಒಳಗಿತ್ತಲ್ಲ, ಅದು ಇವತ್ತಿನ ದಿವಸ ಸಾರ್ವಜನಿಕ ಅಂಗವಿಕಲರಿಗೆ ಯುಟಿಲೈಸ್ ಮಾಡಬೇಕು ಅಂತ ಹೇಳಿದರೆ ಆದೇಶ ಇದೆ. ಅದೇ ಸಲ ನಮ್ಗೆ ವ್ಯಕ್ತಿಗತನೂ ಕೊಡ್ತಾ ಇಲ್ಲ ಮತ್ತು ಈ ರೀತಿ ಸಾರ್ವಜನಿಕವಾಗಿಯೂ ಕೊಡ್ತಾ ಇಲ್ಲ. ಅದೇ ಸಲ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಎದಕ್ಕೆ ಕೊಟ್ಟಿವಿ ಅಂತಂದ್ರೆ ಆ ಎಲ್ಲ ಇಲಾಖೆಗಳೊಳಗಿರುವಂಥ 5% ಅನುದಾನವನ್ನು ಏನು ಮಾಡಬೇಕು, ಸೇಕರಿಸಿ ನಮಗೆ ಸಮುದಾಯ ಭವನ ನಿರ್ಮಿಸಿ ಕೊಡಬೇಕು. ಇಲ್ಲಿವರೆಗೂ ಎಲ್ಲ ಸಮುದಾಯ ಭವನಗಳು ಇದಾವೆ. ಉದಾಹರಣೆ ಅಂಬೇಡ್ಕರ್ ಭವನ ಆಯಿತು, ಮೌಲಾನಾ ಭವನ ಆಯಿತು, ಬಾಲ್ಯ ಭವನ ಆಯಿತು. ಆದರೆ ಅಂಗವಿಕಲರಿಗೆ ಇಲ್ಲೇ ಇಲ್ಲ. ಅಂಗವಿಕಲರನ್ನ ಯಾಕೆ ತಾಸ್ತಾರ ಕಾಣಕತ್ತಾರೆ ಅಂತಂದ್ರೆ ಇನ್ನೂವರೆಗೂ ಸಮಾಜದ ಕಡೆಯ ವ್ಯಕ್ತಿಯಾಗಿ ಅಂಗವಿಕಲರನ್ನ ನೋಡಾಕತ್ತದ ಸರ್ಕಾರ. ಈ ಮೊದಲು ಎಲ್ಲಿ ನಿಮಗೆ ಯಾವುದೇ ಜಾಗದಾಗ ಕಟ್ಟಿಸ್ಕೊಟ್ಟಿಲ್ಲ ಅಂತ ಎಲ್ಲಿ ಇಲ್ಲಿವರೆಗೂ ಇಲ್ಲ ಸರ್, ಎಲ್ಲಿನೂ ಸಮುದಾಯ ಭವನ ಇಲ್ಲ. ಯಾಕಂದ್ರೆ ನಮ್ಮ ತಾಲೂಕುಗಳ ಪರಿಸ್ಥಿತಿ ದೂರ ಉಳಿತು, ಜಿಲ್ಲೆ ಒಳಗೇನೆ ಇಲ್ಲ ನಮ್ಮಲ್ಲಿ. ಇವಾಗ ಟೋಟಲ್ ಎಷ್ಟು ಮಂದಿ ನೀವೆಲ್ಲ ಅಂಗವಿಕಲರು? ನಾವು ಬಿಜಾಪುರ ಜಿಲ್ಲೆಯಿಂದ ಸುಮಾರು 2,000 to 3,000 ಜನ ಇದೀವಿ ಸರ್ ಅಂಗವಿಕಲರು ಇದೀವಿ. ಆದರೆ ಇಲ್ಲಿವರೆಗೂ ನಾವು ಏನೇ ಒಂದು ಫಂಕ್ಷನ್ ಮಾಡಬೇಕು, ಯಾವುದೇ ಒಂದು ಮೀಟಿಂಗ್ ಮಾಡಬೇಕು, ನಮ್ಮ ಸಮಸ್ಯೆಗಳನ್ನು ನಾವು ಹಂಚ್ಕೋಬೇಕಂತಂದ್ರೆ ಗಾರ್ಡನ್ ಹುಡ್ಕಾಡ್ಬೇಕಾಗ್ಯದ ನಾವು. ಯಾಕಂದ್ರೆ ಅಂಥ ಪರಿಸ್ಥಿತಿ ಸರ್ಕಾರ ನಮಗೆ ತಂದು ಒಡ್ಡಿ ಬಿಟ್ಟದ ಇವತ್ತು. ಅದಕ್ಕೆ ನಾವೇನು ಈ ಮೂಲಕ ಅವ್ರಿಗೆ ಏನು ಕೇಳ್ಕೊಳಕತ್ತೀವಿ ಅಂದ್ರೆ ಎಲ್ಲ 5% ಅನುದಾನ ಸೇಕರಣೆ ಮಾಡ್ಕೆರೆ ನಮಗೆ ಸಮುದಾಯ ಭವನ ನಿರ್ಮಾಣ ಮಾಡಿಕೊಡ್ರಿ. ಇಷ್ಟೇ ನಮ್ಮ ವಿನಂತಿ. ಯಾಕಂದ್ರೆ ನಾವು ಯಾರು ಶ್ರೀಮಂತರಲ್ಲ ಸರಿ, ಎಲ್ಲರೂ ಅಂಗವಿಕಲರು ಬಡವರಿದೆ. ಕೊಡೋದೇ 4 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಪೆನ್ಷನ್ ಕೊಡ್ತಾರೆ. ಅದ್ರಾಗ ಸಮುದಾಯ ಭವನ ಹಿಡಿದು ನೀವು ಕಾರ್ಯಕ್ರಮ ಮಾಡ್ಕೊರಿ, ಇದು ಮಾಡ್ಕೊರಿ ಅಂದ್ರೆ ಆಗುದಿಲ್ಲ. ಅದಕ್ಕೆ ನಮ್ಮದೇ ಆದಂಥ ಒಂದು ಸಮುದಾಯ ಭವನ ಇತ್ತಂದ್ರೆ ನಮ್ಮ ಎಲ್ಲ ಅಂಗವಿಕಲರ ಸಮಸ್ತ ಕಷ್ಟಗಳಿಗೆ ಪರಿಹಾರ ಸಿಗ್ತೈತಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಕಸ್ತೂರಿ ಬೂದಿಹಾಟ್. ನಾನು ಈಗಾಗಲೇ 10-12 ವರ್ಷದಿಂದ ಈ ಹೋರಾಟದಲ್ಲಿದ್ದೇನೆ. 10-12 ವರ್ಷದಿಂದಲೂ ಸಮುದಾಯ ಭವನಕ್ಕಾಗಿ ಮನವಿ ಕೊಡ್ತಾ ಬಂದಿದ್ದೇನೆ. ಮನವಿ ಕೊಟ್ಟರೂ ಅದನ್ನು ತೊಗೊಳ್ಳೋದು ಆ ಕಡೆ ಎತ್ತಿ ಹಿಡಿದು ತೊಗೊಳ್ಳೋದು ಮನವಿ ಎತ್ತಿ ಹಿಡಿದು ಯಾವುದೇ ಅಧಿಕಾರಿಗಳು ಇದುವರೆಗೂ ನಮ್ಮ ಜೊತೆ ಸರಿಯಾಗಿ ಸ್ಪಂದನೆ ಮಾಡಿಲ್ಲ. ಜಾಗ ಐತಿ ಸಮುದಾಯ ಭವನ ಅಂತ ಹೇಳ್ತಾರೆ, ತೋರಿಸ್ಲಿಕ್ಕೆ ತಯಾರಿಲ್ಲ. ದಾಖಲೆಗಳು ಕಳೆದಾವ ಅಂತ ಹೇಳ್ತಾರೆ, ಅದು ದಾಖಲೆಗಳನ್ನು ತೋರಿಸ್ಲಿಕ್ಕೆ ತಯಾರಿಲ್ಲ. ಜಾಗ ಎಲ್ಲೈತಿ ಗೊತ್ತಿಲ್ಲ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೈ ಮುಗಿದು ಕೇಳ್ಕೊತೀನಿ, 5% ಅನುದಾನದಲ್ಲಿ ನಮ್ಮ ಸಮುದಾಯ ಭವನ ಮಾಡಿಕೊಡಬೇಕು. ಇದು ಅಲ್ಲದೆ ಮಹಾನಗರ ಪಾಲಿಕೆ ಒಳಗೆ ಸಾಕಷ್ಟು ದುಡ್ಡಿದೆ. ಆ ದುಡ್ಡಿನಲ್ಲಿ ನಮ್ಮ ಸಮುದಾಯ ಭವನ ಕಟ್ಟಿಕೊಡಬೇಕು. ನಾವು ಈಗಾಗಲೇ ಮೀಟಿಂಗ್ ಮಾಡಬೇಕಾದ್ರೆ ಬೀದಿಯಲ್ಲಿ ಕುಂತು ನಿಂತು ಮೀಟಿಂಗ್ ಮಾಡಬೇಕು. ಅಂಥ ಪರಿಸ್ಥಿತಿ ಅಂಗವಿಕಲರಿಗೆ ಬಂದಿದೆ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಹೋಗೊಟ್ಟು ನಮಗೆ ಸಮುದಾಯ ಭವನ ಕಟ್ಟಿಕೊಡಬೇಕು. ಒಂದು ವೇಳೆ ಕಟ್ಟಿಕೊಡದಿದ್ದರೆ 1 ತಿಂಗಳ ಕಾಲಾವಕಾಶ, ಅದು ಕಾಲಾವಕಾಶ ಮುಗಿತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಭೀಮನಗೌಡ ಪಾಟೀಲ್ ಶಾಸನ ಹೋರಾಟ ಸಮಿತಿ ಅಧ್ಯಕ್ಷ.